ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊಟ್ಟೆ ಮತ್ತು ಮೈದಾನ ಬಳಸದೆ ರುಚಿಯಾದಂತಹ ರವೆ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ರವೆ ಕೇಕ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ತಿಳಿಸ್ತೀನಿ. ನಾನಿಲ್ಲಿ 2 ಬೌಲ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಮಾಮೂಲಿ ನೀವು ಉಪ್ಪಿಟ್ಟಿಗೆ ಯಾವ ರವೆನ ಬಳಸ್ತೀರಾ ಆ ರವೆನ ತೊಗೊಂಡ್ರೆ ಸಾಕು. ಆಮೇಲೆ ನಾನು ರೂಮ್ ಟೆಂಪ್ರೇಚರ್ನಲ್ಲಿ ಇರುವಂತಹ ಹಾಲನ್ನ ತೊಗೊಂಡಿದ್ದೀನಿ. ನಾವು 2 ಬಟ್ಲು ರವೆನ ತೊಗೊಂಡ್ರೆ ಮಿಕ್ಕಿದೆಲ್ಲನೂ ಕೂಡ ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕು. ಹಾಲು ಅರ್ಧ ಬಟ್ಲು ಸಕ್ಕರೆ, ಮೊಸರು ಅರ್ಧ ಬಟ್ಲು, 1/4 ಬಟ್ಲಷ್ಟು ಎಣ್ಣೆ, ಮತ್ತು ನಾನಿಲ್ಲಿ ಕೋಕೋ ಪೌಡ್ರನ್ನ ಬಳಸ್ತಿಲ್ಲ. ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಚಾಕ್ಲೇಟ್ ಪೌಡ್ರನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರು ಎರಡನ್ನೂ ಕೂಡ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮೊದಲನೇದಾಗಿ ನಾವು ಇಲ್ಲಿ ರವೆನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿನಿಮಮ್ ಅಂದರೆ 1 ನಿಮಿಷಗಳ ಕಾಲ ನಾವು ಈ ರವೆನ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಯಾಕೆಂದರೆ ಈ ಉಪ್ಪಿಟ್ಟಿನ ರವೆ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಈ ರವೆನ ಮಿನಿಮಮ್ 1 ನಿಮಿಷಗಳ ಕಾಲ ಗ್ರೈಂಡ್ ಮಾಡಿಕೊಂಡ್ರೆ ಇದು ಕರೆಕ್ಟಾದ ಅಳತೆಲಿ ಬರುತ್ತೆ. ಸೊ ಈ ರವೆನ ನಾನು 1 ನಿಮಿಷಗಳ ಕಾಲ ಮಿಕ್ಸಿ ಮಾಡ್ಕೊತಿದ್ದೀನಿ. ಸೊ ಇದನ್ನು ನಾನು ಪೌಡ್ರೆಲ್ಲ ಮಾಡ್ಕೊಂಡಾದಮೇಲೆ ಇದಕ್ಕೇ ನಾನು ಮೊಸರು, ಹಾಲನ್ನ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊತಿದ್ದೀನಿ. ಆಮೇಲೆ ಎಣ್ಣೆ, ಹಾಲನ್ನ ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲನೂ ಕೂಡ ಹಾಕ್ಕೊತಿದ್ದೀನಿ. ಈ ಹಾಲು ಕೂಡ ಆಮೇಲೆ ನಮಗೆ ಯೂಸ್ ಆಗುತ್ತೆ. ಆಮೇಲೆ ಚಾಕ್ಲೇಟ್ ಪೌಡರ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ 2ರಿಂದ 3 ನಿಮಿಷಗಳ ಕಾಲ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಸೊ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಮಿನಿಮಮ್ 30 ಮಿನಿಟ್ಸ್ ಇದು ಚೆನ್ನಾಗಿ ನೆನಿಬೇಕು. ಇನ್ನೊಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಎತ್ತಿಡಿ. ಈ ಕಡೆ ನಾವು ಸ್ಟವ್ನ ಆನ್ ಮಾಡಿಕೊಂಡು ಇದ್ರ ಮೇಲೆ ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ದಪ್ಪುಪ್ಪು ಅಥವಾ ಪುಡಿ ಉಪ್ಪು ಯಾವ್ದನ್ನಾರು ನೀವು ಬಳಸ್ಕೊಳ್ಳಿ. ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ನಾವು 15 ನಿಮಿಷಗಳ ಕಾಲ ಇದನ್ನು ಬಿಸಿ ಆಗೋಕ್ಕೆ ಇಟ್ಕೋಬೇಕಾಗುತ್ತೆ. ಈ ಕಡೆ ತವ ಬಿಸಿ ಆಗೋಷ್ಟರಲ್ಲಿ ನಾವು ಮೋಲ್ಡ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 2ರಿಂದ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಇದಕ್ಕೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಮೈದಾನ ಕೂಡ ಹಾಕ್ಕೊಂಡು ಫುಲ್ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಟಿಶ್ಯೂ ಪೇಪರ್ನ ಅಳತೆ ನೋಡಿಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ನೋಡಿ ನಾನಿಲ್ಲಿ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಬಟರ್ ಪೇಪರ್ನ ಕೂಡ ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಇಲ್ಲ ಅಂದ್ಬಿಟ್ಟು ನಾನು ಈ ಟಿಶ್ಯೂ ಪೇಪರ್ನೇ ಯೂಸ್ ಮಾಡ್ತಿದ್ದೀನಿ. ಈ ಥರ ಅದರ ಅಳತೆಗೆ ನೀಟಾಗಿ ಕಟ್ ಮಾಡಿಕೊಂಡು ನಾವು ಸೇರಿಸ್ಕೊಬೇಕು. ಸೊ ನಾವು ಈ ಕಡೆ 30 ನಿಮಿಷಗಳ ಕಾಲ ಏನು ನಾವು ಮಿಕ್ಸ್ ಮಾಡ್ಕೊಂಡಿದ್ದಂಥ ಎಲ್ಲನೂ ಇವಾಗ ಫುಲ್ ನೆಂದಿದೆ. ನಾನು ಈ ಟೈಮಲ್ಲಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಆವಾಗ ಎತ್ತಿಟ್ಕೊಂಡಿದ್ದ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾನು ಇದಕ್ಕೆ ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಆ್ಯಡ್ ಮಾಡಾದಮೇಲೆ ನಾವು ಇದನ್ನು ಬಟ್ಲಿಗೆ ಹಾಕ್ಕೊಂಡು ಬೇಕಾಗೋದಕ್ಕೆ ಇಡಬೇಕಾಗುತ್ತೆ. ನೀಟಾಗಿ ಇದನ್ನು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನೋಡಿ ನಾನಿಲ್ಲಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ನಾನು 2ರಿಂದ 3 ಡ್ರಾಪ್ಸ್ ಆಗೋಷ್ಟು ಎಸೆನ್ಸ್ ನೀವು ಯಾವ್ದನ್ನಾದರೂ ಹಾಕ್ಕೊಬೋದು. ವೆನಿಲಾ ಎಸೆನ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಬಟ್ಲಿಗೆ. ನೋಡಿ ಈ ಹದದಲ್ಲಿ ಇರಬೇಕು. ದೋಸೆ ಹಿಟ್ಟು ನಾವು ಯಾವ ಥರ ಮಾಡ್ಕೊತೀವಿ ಈ ಹದದಲ್ಲಿ ಇದ್ರೆ ಇದು ಚೆನ್ನಾಗಿ ಬ್ಯಾಟರ್ ರೆಡಿಯಾಗಿದೆ ಅಂತ. ಇದೆಲ್ಲ ಆದಮೇಲೆ ನಾವು ಈ ಥರ ಒಂದು 3ರಿಂದ 4 ಸಲ ಟ್ಯಾಪ್ ಮಾಡ್ಕೊಬೇಕು. ಯಾಕಂದರೆ ಅದರೊಳಗಿರೋ ಬಬಲ್ಸ್ ಎಲ್ಲ ಹೊರಗಡೆ ಬರಲಿ ಅಂತ. ನೋಡಿ ಈಗ ಕುಕ್ಕರು ಕೂಡ ಕಾದಿದೆ. ನಾವು ಈ ಥರ ಒಂದೇನಾದರೂ ಕೆಳಗಡೆ ಇದು ಸೀದೋಗಬಾರ್ದು ಅಂತ
ಈ ಥರ ಇಟ್ಕೊಂಡ್ಬಿಟ್ಟು ಬೌಲು ಕುಕ್ಕರ್ಗೆ ತಾಕಬಾರ್ದು, ಆ ಥರ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ 40 to 45 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಮಧ್ಯೆ ಮಧ್ಯೆ ನೀವು ಓಪನ್ ಮಾಡಿ ನೋಡಿದ್ರೆ ಏನೂ ಆಗಲ್ಲ. ನೋಡಿ, ಈಗ ನಾನು 40 ಮಿನಿಟ್ಸ್ ಆದಮೇಲೆ ಒಂದು ಸಲ ತೆಗೆದು ನೋಡ್ತಾ ಇದ್ದೀನಿ. ಇವಾಗ ನಾವು ಯಾವುದಾದ್ರೂ ಒಂದು ಟೂತ್ಪಿಕ್ ಅಥವಾ ಚಾಕುನ ತೊಗೊಂಡು ಈ ಥರ ಅದಕ್ಕೆ ಹಾಕಿದ್ರೆ ಅದು ಅಂಟ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಲ್ಲಾಂದರೆ ಇನ್ನೊಂದು 5 ಮಿನಿಟ್ಸ್ ಬಿಡಬೇಕಾಗುತ್ತೆ. ಸೊ ನಾನಿಲ್ಲಿ ಚಾಕುನ ಹಾಕಿ ನೋಡಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು. ನೋಡಿ, 45 ಮಿನಿಟ್ಸ್ ಆದಮೇಲೆ ತೆಗಿಯೋಕ್ಕೆ 2 ರಿಂದ 3 ಅವರ್ ನಾನು ಎತ್ತಿಟ್ಬಿಟ್ಟಿದ್ದೆ ಚೆನ್ನಾಗಿ ತಣ್ಣಗಾಗಲಿಕ್ಕೆ. ನೋಡಿ ಎಷ್ಟು ನೀಟಾಗಿ ಈಗ ಬಿಟ್ಕೊಳ್ಳುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ನಾನು ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ತುಂಬಾ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಯಾರಾದರೂ ಇದನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಲ ಟ್ರೈ ಮಾಡಿ. ಕೋಕೋ ಪೌಡರೆಲ್ಲ ಹಾಕಿ ಟ್ರೈ ಮಾಡಿರ್ತಾರೆ, ನಾನು ಇಲ್ಲಿ ಚಾಕ್ಲೇಟ್ ಪೌಡರ್ನ ಹಾಕಿ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಈ ಕೇಕ್ ಮಾಡೋವಾಗಲೇ ನನ್ನ ಮಗಳು ನನಗೂ ಬೇಕು ಅಂತ ಹಠ ಮಾಡ್ತಿದ್ಲು. ಸೊ ಕಟ್ ಮಾಡಿದ ತಕ್ಷಣವೇ ಅವಳು ಒಂದು ಪೀಸ್ನ ಎತ್ಕೊಂಡು ತಿಂದ್ಬಿಟ್ಲು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದಕ್ಕೆ ನಾವು ಯಾವುದೇ ರೀತಿ ಮೊಟ್ಟೆ ಅಥವಾ ಮೈದಾನ